ಅರಕಲಗೂಡು ತಾಲೂಕು ಕಾನೂನು ಸೇವಾ ಸಮಿತಿ ಅರಕಲಗೂಡು ಪ್ರಾದೇಶಿಕ ವಲಯ ಅರಕಲಗೂಡು ವಕೀಲರ ಸಂಘದ ವತಿಯಿಂದ ವಿಶ್ವ ಭೂದಿನವನ್ನು ಅರಕಲಗೂಡು ನ್ಯಾಯಾಲಯದ ಆವರಣದಲ್ಲಿ ಗಿಡ ನೆಡುವ ಮೂಲಕ ಆಚರಿಸಲಾಯಿತು. ಹಾಗೂ ಅರಕಲಗೂಡು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಬಿಕೆ ನಾಗೇಶಮೂರ್ತಿ ಮಾತನಾಡಿ, ಎಲ್ಲರಿಗೂ ಕೂಡ ವಿಶ್ವ ಭೂದಿನದ ಶುಭಾಶಯವನ್ನ ಕೋರಿ, ಈ ದಿನ ಎಲ್ಲರೂ ಭೂಮಿಯ ರಕ್ಷಣೆ ಹಾಗೂ ಪರಿಸರ ಕಾಡು ರಕ್ಷಣೆ ಮಾಡದೆ ಹೋದರೆ ಮಾನವ ಪ್ರಾಣಿ ಸಂಕುಲಗಳು ಉಳಿಯುವುದು ಕಷ್ಟಕರ. ಆದ್ದರಿಂದ ಎಲ್ಲರೂ ಭೂಮಿ, ಕಾಡು ಹಾಗೂ ಜೀವಜಲ ಉಳಿಸಲು ಮುಂದಾಗಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಚಂಪಶ್ರೀ, 1ನೇ ಹೆಚ್ಚುವರಿ ನ್ಯಾಯಾಧೀಶರಾದ ಸುಮಾ, 2ನೇ ಹೆಚ್ಚುವರಿ ನ್ಯಾಯಾಧೀಶರಾದ ರಘು ಹಾಗೂ ಅರಣ್ಯ ಅಧಿಕಾರಿ ಮಾಚಮ್ಮ, ಅರಣ್ಯ ಅಧಿಕಾರಿ ಶಂಕರ್, ವಕೀಲರ ಸಂಘದ ಕಾರ್ಯದರ್ಶಿ ಶ್ರೀಧರ್, ಖಜಾಂಚಿ ಸೋಮಶೇಖರ್, ಶಂಕರಯ್ಯ ಇತರರು ಹಾಜರಿದ್ದರು. ವಿಶ್ವದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ನಾವು ಭೂಮಿಯನ್ನ ಗಿಡ ನೆಡೋ ಮೂಲಕ ಎಲ್ಲ ಭೂಮಿನಲ್ಲಿ ಹಸಿರನ್ನ ಕಾಪಾಡೋ ಮೂಲಕ ಎಲ್ಲರೂ ಪ್ರತಿಯೊಬ್ಬರು ಗಿಡ ನೆಟ್ಟು ಭೂಮಿಯನ್ನ ಕಾಪಾಡಬೇಕು ಹೇಳ್ತಾ, ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆ ಸಹಾಯದೊಂದಿಗೆ, ವಕೀಲರ ಸಹಯೋಗದೊಂದಿಗೆ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳಿ ನಮ್ಮ ಅರಕಲಗೂಡು ತಾಲೂಕು ಕಾನೂನು ಸೇವಾ ಸಮಿತಿ ಅರಕಲಗೂಡು ಪ್ರಾದೇಶಿಕ ವಲಯ ಅರಕಲಗೂಡು ವಕೀಲರ ಸಂಘದ ವತಿಯಿಂದ ವಿಶ್ವ ಭೂದಿನವನ್ನು ಅರಕಲಗೂಡು ನ್ಯಾಯಾಲಯದ ಆವರಣದಲ್ಲಿ ಗಿಡ ನೆಡುವ ಮೂಲಕ ಆಚರಿಸಲಾಯಿತು. ಹಾಗೂ ಅರಕಲಗೂಡು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಬಿಕೆ ನಾಗೇಶಮೂರ್ತಿ ಮಾತನಾಡಿ, ಎಲ್ಲರಿಗೂ ಕೂಡ ವಿಶ್ವ ಭೂದಿನದ ಶುಭಾಶಯವನ್ನ ಕೋರಿ, ಈ ದಿನ ಎಲ್ಲರೂ ಭೂಮಿಯ ರಕ್ಷಣೆ ಹಾಗೂ ಪರಿಸರ ಕಾಡು ರಕ್ಷಣೆ ಮಾಡದೆ ಹೋದರೆ ಮಾನವ ಪ್ರಾಣಿ ಸಂಕುಲಗಳು ಉಳಿಯುವುದು ಕಷ್ಟಕರ. ಆದ್ದರಿಂದ ಎಲ್ಲರೂ ಭೂಮಿ, ಕಾಡು ಹಾಗೂ ಜೀವಜಲ ಉಳಿಸಲು ಮುಂದಾಗಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಚಂಪಶ್ರೀ, 1ನೇ ಹೆಚ್ಚುವರಿ ನ್ಯಾಯಾಧೀಶರಾದ ಸುಮಾ, 2ನೇ ಹೆಚ್ಚುವರಿ ನ್ಯಾಯಾಧೀಶರಾದ ರಘು ಹಾಗೂ ಅರಣ್ಯ ಅಧಿಕಾರಿ ಮಾಚಮ್ಮ, ಅರಣ್ಯ ಅಧಿಕಾರಿ ಶಂಕರ್, ವಕೀಲರ ಸಂಘದ ಕಾರ್ಯದರ್ಶಿ ಶ್ರೀಧರ್, ಖಜಾಂಚಿ ಸೋಮಶೇಖರ್, ಶಂಕರಯ್ಯ ಇತರರು ಹಾಜರಿದ್ದರು. ವಿಶ್ವದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ನಾವು ಭೂಮಿಯನ್ನ ಗಿಡ ನೆಡೋ ಮೂಲಕ ಎಲ್ಲ ಭೂಮಿನಲ್ಲಿ ಹಸಿರನ್ನ ಕಾಪಾಡೋ ಮೂಲಕ ಎಲ್ಲರೂ ಪ್ರತಿಯೊಬ್ಬರು ಗಿಡ ನೆಟ್ಟು ಭೂಮಿಯನ್ನ ಕಾಪಾಡಬೇಕು ಹೇಳ್ತಾ, ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆ ಸಹಾಯದೊಂದಿಗೆ, ವಕೀಲರ ಸಹಯೋಗದೊಂದಿಗೆ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳಿ ನಮ್ಮ